ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನರಕಾಸುರ ವಧೆ ಎಂಬ 59ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮುನೀಂದ್ರ, ಕೃಷ್ಣನು ನರಕಾಸುರನನ್ನು ಕೊಂದ ಕಾರಣವೇನು? ಆ ನರಕಾಸುರನು ಯಾವಾಗ ಯಾವ ಕಾರಣಕ್ಕಾಗಿ ಸ್ತ್ರೀಯರನ್ನು ಸೆರೆಯಲ್ಲಿ ಇರಿಸಿದ್ದನು? ಕೃಷ್ಣನು ಅಲ್ಲಿ ತೋರಿಸಿದ ಪರಾಕ್ರಮವೆಂಥದು ಎಂದನು. ಅದಕ್ಕೆ ಶುಕಮುನಿಯು, ರಾಜೇಂದ್ರ, ಕೇಳು, ಆ ನರಕಾಸುರನ ಪರಾಕ್ರಮವು ಮಹಾದ್ಭುತವಾದುದು. ಒಮ್ಮೆ ಆತನು ವರುಣನ ರಾಜಚಿಹ್ನವಾದ ಚಕ್ರವನ್ನು, ಅತಿಥಿ ದೇವಿಯ ಕಿವಿಯೋಲೆಗಳನ್ನು ಬಲಾತ್ಕಾರದಿಂದ ಕಿತ್ತು ತಂದನು. ಮೇರು ಪರ್ವತದಲ್ಲಿದ್ದ ಮಣಿಪರ್ವತವೆಂಬ ಸ್ಥಾನವನ್ನು ಅಲ್ಲಿಂದ ಸಾಗಿಸಿಬಿಟ್ಟನು. ದೇವೇಂದ್ರನು ಆ ನರಕಾಸುರನ ದುಶ್ಚೇಷ್ಟೆಗಳನ್ನು ನೋಡಿ ಸಹಿಸಲಾರದೆ ಕೃಷ್ಣನಿಗೆ ತಿಳಿಸಲು, ಕೃಷ್ಣನು ತನ್ನ ಪತ್ನಿಯಾದ ಸತ್ಯಭಾಮೆಯನ್ನು ತನ್ನೊಡನೆ ಕರೆದುಕೊಂಡು ಗರುಡಾರೂಢನಾಗಿ ಆ ನರಕಾಸುರನ ರಾಜಧಾನಿಯಾದ ಪ್ರಾಗ್ಜ್ಯೋತಿಷಪುರಕ್ಕೆ ಬಂದನು. ಓ ಪರೀಕ್ಷಿತ್ ರಾಜ, ಆ ಪಟ್ಟಣದ ಸನ್ನಿವೇಶವಾದರೂ ಅದ್ಭುತವಾದುದು. ಗಿರಿದುರ್ಗ, ಜಲದುರ್ಗ, ಅಗ್ನಿದುರ್ಗ, ಶಸ್ತ್ರದುರ್ಗ, ವಾಯುದುರ್ಗಗಳೆಂಬ 5 ಬಗೆಯ ದುರ್ಗಗಳಿಂದ ಆ ಪಟ್ಟಣವು ಎಂಥವರೆಗೂ ಪ್ರವೇಶಿಸಲು ಸಾಧ್ಯವಾಗಿರುವುದು. ಮತ್ತು ಮುರಪಾಶಗಳೆಂಬ 1000 ಪಾಶಗಳು ಆ ಪಟ್ಟಣದ ಸುತ್ತಲೂ ಭಯಂಕರವಾಗಿ ಸುತ್ತಿಕೊಂಡಿರುವವು. ಹೀಗೆ ಎಂಥವರಿಗೂ ದುರ್ಭೇದ್ಯವಾದ ಆ ನರಕಾಸುರನ ಪಟ್ಟಣವನ್ನು ಪ್ರವೇಶಿಸುವಾಗ ಕೃಷ್ಣನು ಮೊದಲು ಅದರ ಸುತ್ತಿನ ಗಿರಿದುರ್ಗಗಳನ್ನು ತನ್ನ ಗದೆಯಿಂದ ಭೇದಿಸಿದನು. ಅದರಿಂದಾಚೆಗೆ ಕ್ರಮವಾಗಿ ಆ ಪಟ್ಟಣದ ಶಸ್ತ್ರಾವರಣಗಳನ್ನು ತನ್ನ ಬಾಣಗಳಿಂದಲೂ, ಅಗ್ನ್ಯಾವರಣವನ್ನು ತನ್ನ ಚಕ್ರದಿಂದಲೂ, ಜಲಾವರಣವನ್ನು, ವಾತಾವರಣವನ್ನು, ಮುರಪಾಶಗಳನ್ನು ತನ್ನ ಕತ್ತಿಯಿಂದಲೂ ಭೇದಿಸಿದನು. ಆಮೇಲೆ ತನ್ನ ಮಹಾ ಗದೆಯಿಂದ ಆ ಪಟ್ಟಣದ ಸುತ್ತಿನ ಪ್ರಾಕಾರಗಳನ್ನು ಭೇದಿಸಿ ಮುಂದೆ ಹೋಗಿ ತನ್ನ ಪಾಂಚಜನ್ಯವೆಂಬ ಶಂಖವನ್ನು ಧ್ವನಿ ಮಾಡಿದನು. ಆ ಶಂಖ ಧ್ವನಿಯಿಂದ ಅಲ್ಲಿನ ಬೇರೆ ಬೇರೆ ಯಂತ್ರದ ಕಟ್ಟುಗಳೆಲ್ಲವೂ ಸಡಿಲಿದವು. ಮುರ ನರಕಾದಿಗಳ ಹೃದಯವು ಭೇದಿಸುವಂತಾಯಿತು. ಪ್ರಳಯ ಕಾಲದ ಸಿಡಿಲಿನಂತೆ ಭಯಂಕರವಾದ ಆ ಶಂಖಧ್ವನಿಯನ್ನು ಕೇಳಿದೊಡನೆ ಆ ಪಟ್ಟಣದಲ್ಲಿ ಅದುವರೆಗೆ ನಿಶ್ಚಿಂತನಾಗಿ ಮಲಗಿದ್ದ 5 ತಲೆಯುಳ್ಳ ಮುರಾಸುರನೆಂಬ ರಾಕ್ಷಸನು ತಟ್ಟನೆ ಎಚ್ಚರಗೊಂಡು ತಾನು ಮಲಗಿದ್ದ ಜಲಶಯ್ಯೆಯಿಂದ ಮೇಲೆದ್ದು ಬಂದನು. ಕಾಲ ಸೂರ್ಯನಂತೆಯೂ ಕಾಲಾಗ್ನಿಯಂತೆಯೂ ದುಸ್ಸಹವಾದ ತೇಜಸ್ಸುಳ್ಳ ಆ ರಾಕ್ಷಸನು ತನ್ನ 5 ಮುಖಗಳಿಂದ 3 ಲೋಕವನ್ನು ಒಂದೇ ತುತ್ತಾಗಿ ನುಂಗಿಬಿಡುವನೋ ಎಂಬಷ್ಟು ಭಯಂಕರ ರೂಪದಿಂದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಗರುಡನನ್ನು ಹಿಡಿಯುವುದಕ್ಕೆ ಹೋಗುವ ಹಾವಿನಂತೆ ಕೃಷ್ಣನನ್ನು ಎದುರಿಸುವುದಕ್ಕಾಗಿ ವೇಗದಿಂದ ಓಡಿ ಬಂದನು. ಆ ರಾಕ್ಷಸನು ಕೃಷ್ಣನನ್ನು ಸಮೀಪಿಸಿದೊಡನೆ ತನ್ನ ಕೈಯಲ್ಲಿದ್ದ ಶೂಲವನ್ನು ಗರುಡನ ಮೇಲೆ ಪ್ರಯೋಗಿಸುತ್ತಾ ತನ್ನ 5 ಮುಖಗಳಿಂದಲೂ ಭಯಂಕರವಾದ ಸಿಂಹನಾದವನ್ನು ಮಾಡಿದನು. ಆ ಮಹಾಧ್ವನಿಯು ಭೂಮ್ಯಾಕಾಶಗಳನ್ನು, ದಿಕ್ಕು ವಿದಿಕ್ಕುಗಳನ್ನು ವ್ಯಾಪಿಸಿ ಬ್ರಹ್ಮಾಂಡ ಕಟಾಹವನ್ನೇ ಭೇದಿಸುವಂತೆ ಕೇಳಿಸಿತು. ಇಷ್ಟರಲ್ಲಿ ಕೃಷ್ಣನು ಗರುಡನಿಗೆ ಎದುರಾಗಿ ಬರುತ್ತಿದ್ದ ಆ ತ್ರಿಶೂಲವನ್ನು ನಡುದಾರಿಯಲ್ಲಿಯೇ ತನ್ನ ಬಾಣಗಳಿಂದ 3 ತುಂಡಾಗಿ ಕತ್ತರಿಸಿ ಕೆಡಹಿದನು. ಬೇರೆ ಕೆಲವು ಬಾಣಗಳನ್ನು ಮುರಾಸುರನ ಮುಖಗಳಿಗೆ ಗುರಿಯಿಟ್ಟು ಹೊಡೆದನು. ಮುರಾಸುರನು ಕೂಡ ಕೋಪದಿಂದ ತನ್ನ ಮಹಾಗದೆಯನ್ನು ಕೃಷ್ಣನ ಮೇಲೆ ಬೀಸಲು ಕೃಷ್ಣನು ಅರ್ಧ ದಾರಿಯಲ್ಲಿಯೇ ಆ ಗದೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಕೆಡಹಿದನು. ಹೀಗೆ ತನ್ನ ಆಯುಧಗಳೆಲ್ಲವೂ ವಿಫಲವಾದುದನ್ನು ನೋಡಿ ಸಹಿಸಲಾರದೆ ಮುರಾಸುರನು 2 ಕೈಗಳಿಂದಲೂ ವಜ್ರ ಮುಷ್ಟಿಯನ್ನು ಹಿಡಿದು ಕೃಷ್ಣನಿಗೆ ಎದುರಾಗಿ ಹೊರಟನು. ಇದರಲ್ಲಿಯೇ ಕೃಷ್ಣನು ತನ್ನ ಚಕ್ರಾಯುಧದಿಂದ ಅವನ ತಲೆಗಳನ್ನು ಭೇದಿಸಿದನು. ಇದರಿಂದ ಮುರಾಸುರನು ಗತಪ್ರಾಣನಾಗಿ ಇಂದ್ರನ ವಜ್ರ ಪ್ರಹಾರದಿಂದ ತಲೆ ಮುರಿದು ಬಿದ್ದ ಪರ್ವತದಂತೆ ತಾನು ಮೊದಲು ಮಲಗಿದ್ದ ನೀರಿನಲ್ಲಿಯೇ ಬಿದ್ದನು. ಈ ಮುರಾಸುರನಿಗೆ 7 ಮಂದಿ ಮಕ್ಕಳಿದ್ದರು. ಅವರಿಗೆ ಕ್ರಮವಾಗಿ ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ವಸು, ನಭಸ್ವಂತ, ಅರಣರೆಂದು ಹೆಸರು. ಈ 7 ಮಂದಿ ರಾಕ್ಷಸ ಕುಮಾರರು ತಮ್ಮ ತಂದೆಯ ಮರಣವನ್ನು ಕೇಳಿ ತಡೆಯಲಾರದ ಕೋಪಾವೇಶದಿಂದ
ಕೃಷ್ಣನ ಮೇಲೆ ಹೇಗಾದರೂ ಹಾಗೆ ತೀರಿಸಿಕೊಳ್ಳಬೇಕೆಂದು ನಿರ್ಧರಿಸಿ ನರಕಾಸುರನ ಅನುಮತಿಯನ್ನು ಪಡೆದು ಆಯುಧಧಾರಿಗಳಾಗಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೊರಟರು. ಇವರ ಸೈನ್ಯಗಳಿಗೆ ಪೀಠನೆಂಬುವನು ಸೇನಾಪತಿಯಾಗಿದ್ದನು. ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಕೃಷ್ಣನ ಮೇಲೆ ಕತ್ತಿ, ಗದೆ, ಶಕ್ತಿ, ಶೂಲ ಮೊದಲಾದ ಆಯುಧಗಳನ್ನು, ಇತರ ಬಾಣಗಳನ್ನು ಪರಂಪರೆಯಾಗಿ ವರ್ಷಿಸತೊಡಗಿದರು. ಅಮೋಘ ಪರಾಕ್ರಮವುಳ್ಳ ಕೃಷ್ಣನು ಆ ಆಯುಧ ಸಮೂಹಗಳೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ತನ್ನ ಬಾಣಗಳಿಂದ ಪುಡಿ ಪುಡಿಯಾಗಿ ಬೀಳುವಂತೆ ಕತ್ತರಿಸಿ ಕೆಡಹಿದನು. ಮತ್ತು ಬೇರೆ ಕೆಲವು ಬಾಣಗಳನ್ನು ಪ್ರಯೋಗಿಸಿ ಆ ರಾಕ್ಷಸ ವೀರರ ಕೈ, ಕಾಲು, ತೊಡೆ, ತಲೆ, ಕವಚ ಮುಂತಾದ ಅವಯವಗಳೆಲ್ಲವನ್ನು ಭೇದಿಸಿ ಅವರನ್ನು ಯಮಪುರಿಗೆ ಕಳುಹಿಸಿದನು. ಹೀಗೆ ಕೃಷ್ಣನ ಬಾಣಗಳಿಂದಲೂ ಅವನ ಚಕ್ರಾಯುಧದಿಂದಲೂ ತನ್ನ ಕಡೆಯ ಸೇನಾಪತಿಗಳೆಲ್ಲರೂ ಹತರಾಗುತ್ತಿರುವುದನ್ನು ನೋಡಿ ಭೂದೇವಿಯ ಮಗನಾದ ನರಕಾಸುರನು ಸಮುದ್ರ ಸಂಭವಗಳಾದ ಅನೇಕ ಮದಗಜಗಳ ಸೈನ್ಯವನ್ನು ಸೇರಿಸಿಕೊಂಡು ತಾನೇ ಯುದ್ಧಕ್ಕಾಗಿ ಹೊರಟು ಬಂದನು. ಸೂರ್ಯ ಮಂಡಲಕ್ಕೆ ಉಪರಿ ಭಾಗದಲ್ಲಿ ಮಿಂಚಿನೊಡಗೂಡಿದ ಮೇಘದಂತೆ ಗರುಡನ ಮೇಲೆ ಸತ್ಯಭಾಮ ಸಮೇತನಾಗಿ ಕುಳಿತಿರುವ ಶ್ರೀಕೃಷ್ಣನನ್ನು ನೋಡಿ ಆ ನರಕಾಸುರನು ಶತಘ್ನಿ ಎಂಬ ಒಂದು ದೊಡ್ಡ ಚಕ್ರಾಯುಧವನ್ನು ತೆಗೆದು ಅವನ ಮೇಲೆ ಬೀಸಿದನು. ಇದೇ ಕಾಲದಲ್ಲಿ ಈ ನರಕಾಸುರನ ಕಡೆಯ ಯುದ್ಧ ಭಟರು ಕೂಡ ತಮ್ಮ ತಮ್ಮ ಆಯುಧಗಳನ್ನು ಆ ಕೃಷ್ಣನ ಮೇಲೆ ಏಕಕಾಲದಲ್ಲಿ ಪ್ರಯೋಗಿಸಿದರು. ಆದರೇನು, ಆ ಆಯುಧಗಳು ತನ್ನ ಮೇಲೆ ಬೀಳುವುದಕ್ಕೆ ಮೊದಲೇ ಕೃಷ್ಣನು ತನ್ನ ತೀಕ್ಷ್ಣ ಬಾಣಗಳಿಂದ ಮೊದಲು ಆ ರಾಕ್ಷಸ ಸೈನಿಕರ ತೋಳು, ತೊಡೆ, ತಲೆ, ಕಾಲು ಮುಂತಾದ ಅವಯವಗಳೆಲ್ಲವನ್ನು ಭೇದಿಸಿ ಆ ನರಕಾಸುರನು ತಂದಿದ್ದ ಆನೆ, ಕುದುರೆಯ ಸೈನ್ಯಗಳೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿ ಆಮೇಲೆ ಅವರು ಪ್ರಯೋಗಿಸಿದ್ದ ಶಸ್ತ್ರಾಸ್ತ್ರಗಳಲ್ಲಿ ಒಂದೊಂದನ್ನು ತನ್ನ ಮೂರು ಮೂರು ಬಾಣಗಳಿಂದ ಕತ್ತರಿಸಿ ಕೆಡಹಿದನು. ಇಷ್ಟರಲ್ಲಿ ಗರುತ್ಮಂತನು ಕೂಡ ಕೃಷ್ಣನು ತನ್ನ ಮೇಲೆ ಕುಳಿತಿದ್ದ ಹಾಗೆಯೇ ನರಕಾಸುರನ ಸೈನ್ಯದ ಮೇಲೆ ಬಿದ್ದು ತನ್ನ ರೆಕ್ಕೆಗಳಿಂದಲೂ, ಕೊಕ್ಕಿನಿಂದಲೂ, ಉಗುರುಗಳಿಂದಲೂ ಅವನ ಗಜ ಸೈನ್ಯಗಳೆಲ್ಲವನ್ನು ಬಡಿದು ಕೆಡಹುತ್ತಾ ಬಂದನು. ಇದನ್ನು ತಡೆಯಲಾರದೆ ಆ ಗಜ ಸೈನ್ಯಗಳೆಲ್ಲವೂ ಆರ್ತ ಧ್ವನಿಯಿಂದ ಕೂಗುತ್ತಾ ಹಿಂತಿರುಗಿ ಪಟ್ಟಣದ ಕಡೆಗೆ ಓಡಿದವು. ಇಷ್ಟಾದರೂ ನರಕಾಸುರನು ಧೈರ್ಯಗುಂದದೆ ತಾನೊಬ್ಬನೇ ಕೃಷ್ಣನೊಡನೆ ಯುದ್ಧಕ್ಕೆ ನಿಂತನು. ಗರುಡನ ಪ್ರಹಾರದಿಂದ ತನ್ನ ಸೈನ್ಯವೆಲ್ಲವೂ ಪರಾಜಿತವಾಗಿ ಓಡಿಹೋದುದನ್ನು ನೋಡಿ ನರಕಾಸುರನು ಸಹಿಸಲಾರದ ಕೋಪದಿಂದ ಮುಂದೆ ಬಂದು ತನ್ನ ಭಯಂಕರವಾದ ಶಕ್ತಿಯಾಯುಧವನ್ನು ಗರುಡನ ಮೇಲೆ ಬೀಸಿದನು. ಓ ಪರೀಕ್ಷಿತ್ ರಾಜ, ಆ ಶಕ್ತಿಯಾಯುಧವು ಹಿಂದೆ ಅನೇಕಾವರ್ತಿ ದೇವೇಂದ್ರನ ವಜ್ರಾಯುಧವನ್ನೇ ನಿಗ್ರಹಿಸಿದ್ದರು. ಅದು ಗರುತ್ಮಂತನ ಮೈ ಮೇಲೆ ಬಿದ್ದಾಗ ಆನೆಯು ಪುಷ್ಪಮಾಲೆಯಿಂದ ಹೊಡೆದಂತಾಯಿತೇ ಹೊರತು ಆನೆಯನ್ನು ಪುಷ್ಪಮಾಲೆಯಿಂದ ಹೊಡೆದಂತಾಯಿತೇ ಹೊರತು ಅದರಿಂದ ಅವನು ಸ್ವಲ್ಪ ಮಾತ್ರವೂ ಕದರಲಿಲ್ಲ. ಇದರಲ್ಲಿಯೂ ತನ್ನ ಪ್ರಯತ್ನವು ವಿಫಲವಾದುದನ್ನು ನೋಡಿ ನರಕಾಸುರನು ಅತ್ಯಾಕ್ರೋಶಗೊಂಡವನಾಗಿ ಕೃಷ್ಣನನ್ನೇ ಮೊದಲು ತೀರಿಸಿ ಬಿಡಬೇಕೆಂಬ ಹಠದಿಂದ ಶೂಲವನ್ನು ಕೈಗೆತ್ತಿಕೊಂಡನು. ಅದನ್ನು ಪ್ರಯೋಗಿಸುವಷ್ಟರಲ್ಲಿಯೇ ಕೃಷ್ಣನು ಆನೆಯ ಮೇಲೇರಿ ಬರುತ್ತಿದ್ದ ಆ ನರಕಾಸುರನ ತಲೆಯನ್ನು ತೀಕ್ಷ್ಣ ಧಾರೆಯುಳ್ಳ ತನ್ನ ಚಕ್ರಾಯುಧದಿಂದ ಕತ್ತರಿಸಿ ಕೆಳಕ್ಕೆ ಕೆಡಹಿದನು. ಕಿರೀಟ ಕುಂಡಲಗಳಿಂದ ಅಲಂಕೃತವಾದ ಆ ನರಕಾಸುರನ ಶಿರಸ್ಸು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ಅದ್ಭುತ ಕಾಂತಿಯಿಂದ ಜ್ವಲಿಸುತ್ತಿತ್ತು. ಆಕಾಶದಲ್ಲಿ ಇದನ್ನು ನೋಡುತ್ತಿದ್ದ ದೇವತೆಗಳು, ಋಷಿಗಳು ಭಲೆ ಭಲೆ ಎಂದು ಕೊಂಡಾಡುತ್ತಾ ಕೃಷ್ಣನ ಮೇಲೆ ಪುಷ್ಪವೃಷ್ಟಿಯನ್ನು ಕರೆದರು. ನರಕಾಸುರನ ಬಂಧುಗಳೆಲ್ಲರೂ ಹಾಹಾಕಾರದಿಂದ ಕೂಗುತ್ತಿದ್ದರು. ಈ ನರಕಾಸುರನ ತಲೆಯು ಕೆಳಗೆ ಬಿದ್ದ ಕೂಡಲೇ ಆತನ ತಾಯಿಯಾದ ಭೂದೇವಿಯು ಪುತ್ರಶೋಕದಿಂದ ಕೃಷ್ಣನ ಬಳಿಗೆ ಬಂದು ಹಿಂದೆ ನರಕಾಸುರನು ಅದಿತಿ ದೇವಿಯ ಕಿವಿಯಿಂದ ಅಪಹರಿಸಿ ತಂದಿದ್ದ ರತ್ನ ಖಚಿತವಾದ ಕುಂಡಲಗಳನ್ನು, ವರುಣನ ಛತ್ರವನ್ನು, ಮೇರು ಪರ್ವತದ ಭಾಗವಾದ ಮಹಾಮಣಿ ಎಂಬ ಶಿಖರವನ್ನು, ವೈಜಯಂತಿ ಎಂಬ ಮಾಲಿಕೆಯನ್ನು ಆತನಿಗೊಪ್ಪಿಸಿ ಭಕ್ತಿಯಿಂದ ಕೈಮುಗಿದು ಹೀಗೆಂದು ಸ್ತುತಿಸುವಳು. ದೇವದೇವ, ನಿನಗೆ ನಮಸ್ಕಾರವು. ಓ ಶಂಖಚಕ್ರ ಗದಾಧರ, ನಿನಗೆ ವಂದನವು. ಭಕ್ತರ ಇಷ್ಟಾನುಸಾರವಾಗಿ ನಾನಾ ಮೂರ್ತಿಗಳನ್ನು ಧರಿಸತಕ್ಕ ಪರಮಾತ್ಮನಾದ ನಿನಗೆ ನಮಸ್ಕಾರವು. ಓ ಪದ್ಮನಾಭ, ಪದ್ಮಮಾಲಾಲಂಕೃತ, ಓ ಪುಂಡರೀಕಾಕ್ಷ, ಕಮಲದಂತೆ ಪಾದವುಳ್ಳ ಓ ಕೃಷ್ಣ, ನಿನಗೆ ನಮಸ್ಕಾರವು. ವಾಸುದೇವ, ಷಡ್ಗುಣ್ಯ ಪರಿಪೂರ್ಣನು, ಸರ್ವಾಂತರಾತ್ಮನು, ಜಗತ್ತಿಗೆಲ್ಲ ಆದಿ ಕಾರಣನು,
ಮನ್ವಾದಿ ಪುರುಷ ರೂಪನು ಆದ ನಿನಗೆ ನಮಸ್ಕಾರವು. ನಿತ್ಯಾನಂದ ಪೂರ್ಣನಾದ ನಿನಗೆ ನಮಸ್ಕಾರವು. ದೇವ, ನೀನು ಉತ್ಪತ್ತಿ ಇಲ್ಲದವನು, ಈ ಸಮಸ್ತ ಜಗತ್ತಿಗೂ ಉತ್ಪತ್ತಿ ಕಾರಣನು, ಪರಬ್ರಹ್ಮನು, ಅನಂತ ಶಕ್ತಿಯುಳ್ಳವನು, ಉಚ್ಚಾವಚಗಳಾದ ಸಮಸ್ತ ಭೂತಗಳಲ್ಲಿಯೂ ಅಂತರಾತ್ಮನು, ಆ ಜೀವಾತ್ಮಗಳೆಲ್ಲಕ್ಕಿಂತಲೂ ಬೇರೆಯಾದ ಪರಮಾತ್ಮನು. ಇಂತಹ ನಿನಗೆ ನಮಸ್ಕಾರವು. ಓ ವಿಭು, ನೀನೇ ಈ ಜಗತ್ತಿನ ಸೃಷ್ಟಿ ಕಾರ್ಯಕ್ಕಾಗಿ ಪೂರ್ಣವಾದ ರಜೋಗುಣವನ್ನು, ಸ್ಥಿತಿ ಕಾರ್ಯಕ್ಕಾಗಿ ಸತ್ವಗುಣವನ್ನು, ಸಂಹಾರ ಕಾರ್ಯಕ್ಕಾಗಿ ತಮೋ ಗುಣವನ್ನು ಸ್ವೀಕರಿಸಿ ಬ್ರಹ್ಮ ವಿಷ್ಣು ರುದ್ರ ರೂಪದಿಂದ ಆಯಾ ಕಾರ್ಯಗಳನ್ನು ನಡೆಸುತ್ತಿರುವೆ. ನೀನು ಸೃಷ್ಟಿ ಸಂಹಾರ ಕಾರ್ಯಗಳಿಗಾಗಿ ಬ್ರಹ್ಮ ರುದ್ರಾದಿ ಜೀವಗಳಲ್ಲಿ ಅನುಪ್ರವೇಶ ಮಾಡತಕ್ಕವನಾದರೂ ಒಮ್ಮೊಮ್ಮೆ ರಕ್ಷಣಾ ಕಾರ್ಯದಲ್ಲಿ ಮಾತ್ರ, ಹಾಗೆ ಇತರ ಜೀವಗಳಲ್ಲಿ ಅನುಪ್ರವೇಶವಿಲ್ಲದಂತೆ ನಿನ್ನ ಪೂರ್ಣಾಂಶದಿಂದಲೇ ಅವತರಿಸಿ ಲೋಕವನ್ನು ಉದ್ಧರಿಸುವೆ. ಪ್ರಕೃತಿ ಪುರುಷ ಕಾಲವೆಂಬಿವುಗಳೆಲ್ಲವೂ ನೀನೆ, ಮತ್ತು ಭೂಮಿಯಾದ ನಾನು, ಅಗ್ನಿ ಜಲ ವಾಯು ಆಕಾಶವೆಂಬ ಇತರ ಭೂತಗಳು, ಶಬ್ದಾದಿ ತನ್ಮಾತ್ರಗಳು, ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಅಧಿಷ್ಠಾತ್ರಗಳಾದ ದಿಕ್ಕು ವಾಯು ಮೊದಲಾದ ದೇವತೆಗಳು, ಅಹಂಕಾರ ಮಹತ್ತತ್ವಗಳು, ಸಮಸ್ತ ಚರಾಚರಗಳು ನಿನ್ನ ಸ್ವರೂಪವೇ ಆಗಿರುವುದರಿಂದ ನಿನ್ನನ್ನು ಬಿಟ್ಟು ಬೇರೆ ವಸ್ತುವಿಲ್ಲ. ನಿನಗೆ ಶರೀರಭೂತಗಳಾದ ಈ ವಸ್ತುಗಳನ್ನು ಸ್ವತಂತ್ರವೆಂದು ಭಾವಿಸುವುದು ಕೇವಲ ಭ್ರಮವು. ಮಣ್ಣಿನಿಂದ ಗಡಿಗೆಗಳು ಹೇಗೋ ಹಾಗೆ ಇವೆಲ್ಲವೂ ನಿನ್ನ ಸ್ವರೂಪದಿಂದಲೇ ಏರ್ಪಟ್ಟಿರುವವು. ಓ ಭಗವಂತ, ಇದು ನಿನ್ನಿಂದ ಸಂಹೃತನಾದ ನರಕಾಸುರನ ಮಗನು ಭಯದಿಂದ ಬಂದು ನಿನ್ನ ಪಾದಾರವಿಂದಗಳಲ್ಲಿ ಮೊರೆಹೊಕ್ಕಿರುವನು. ಇವನನ್ನು ರಕ್ಷಿಸು. ಸರ್ವ ಪಾಪ ನಿವಾರಕವಾದ ನಿನ್ನ ಹಸ್ತ ಕಮಲವನ್ನು ಇವನ ಶಿರಸ್ಸಿನಲ್ಲಿಟ್ಟು ಅಭಯ ಪ್ರದಾನವನ್ನು ಮಾಡು ಎಂದು ಪ್ರಾರ್ಥಿಸಿದಳು. ಹೀಗೆ ಭೂದೇವಿಯು ಭಕ್ತಿ ವಿನಯಗಳಿಂದ ಸ್ತುತಿಸಿ ಪ್ರಾರ್ಥಿಸುತ್ತಿರಲು ಕೃಷ್ಣನು ಅವಳ ಕೋರಿಕೆಯಂತೆಯೇ ನಡೆಸುವುದಾಗಿ ಅಭಯವನ್ನು ಕೊಟ್ಟು ಅಲ್ಲಿನ ಸಕಲ ಸಂಪತ್ ಸಮೃದ್ಧವಾದ ನರಕಾಸುರನ ಅರಮನೆಗೆ ಬಂದನು. ಅಲ್ಲಿ ನರಕಾಸುರನು ಬಲಾತ್ಕಾರದಿಂದ ಅಪಹರಿಸಿ ತಂದು ಸೆರೆಯಲ್ಲಿಟ್ಟಿದ್ದ ಎಷ್ಟೋ ಮಂದಿ ರಾಜಕನ್ಯೆಯರನ್ನು ನೋಡಿದನು. ಅಂತಹ ರಾಜಕನ್ಯೆಯರು ಅಲ್ಲಿ 60,000 ಮಂದಿಗಿಂತಲೂ ಹೆಚ್ಚಾಗಿಯೇ ಇದ್ದರು. ಕೃಷ್ಣನು ಅಲ್ಲಿಗೆ ಪ್ರವೇಶಿಸಿದೊಡನೆಯೇ ಆ ರಾಜಕನ್ಯೆಯರೆಲ್ಲರೂ ಅವನ ದಿವ್ಯಾದ್ಭುತ ಸೌಂದರ್ಯಕ್ಕೆ ಮೋಹಗೊಂಡು ಭಾಗ್ಯವಶದಿಂದ ತಮಗೆ ಅನುರೂಪನಾದ ಪತಿಯು ಲಭಿಸಿದನೆಂದು ಸಂತುಷ್ಟರಾಗಿ ಮನಸ್ಸಿನಲ್ಲಿ ಅವನನ್ನೇ ತಮ್ಮ ಪತಿಯನ್ನಾಗಿ ಸಂಕಲ್ಪಿಸಿಕೊಂಡರು. ಅವರಲ್ಲಿ ಒಬ್ಬೊಬ್ಬರು, ನನಗೆ ಇವನು ಪತಿಯಾಗಲಿ, ನಾನೇ ಇವನನ್ನು ವರಿಸುವೆನು, ದೈವವು ನನ್ನ ಕೋರಿಕೆಯನ್ನು ಈಡೇರಿಸಲಿ ಎಂದು ತದೇಕ ಧ್ಯಾನದಲ್ಲಿದ್ದರು. ಆಗ ಕೃಷ್ಣನು ಅವರೆಲ್ಲರಿಗೂ ಸ್ನಾನ ಮಾಡಿಸಿ ವಸ್ತ್ರಾಭರಣಗಳಿಂದ ಅಲಂಕಾರ ಮಾಡಿಸಿ ಪಲ್ಲಕ್ಕಿಗಳ ಮೇಲೆ ದ್ವಾರಕಾಪುರಿಗೆ ಕಳುಹಿಸಿದನು. ಅವರೊಡನೆ ಧನ ಸಮೃದ್ಧಗಳಾದ ಅನೇಕ ರಥಗಳನ್ನು, ಐರಾವತ ಕುಲದಲ್ಲಿ ಹುಟ್ಟಿದ 4 ಕೊಂಬುಗಳುಳ್ಳ 64 ಬಿಳಿ ಆನೆಗಳನ್ನು ಕಳುಹಿಸಿಕೊಟ್ಟನು. ಪಾರಿಜಾತಾಪಹರಣವು. ಆಮೇಲೆ ಕೃಷ್ಣನು ಅಲ್ಲಿಂದ ಹೊರಟು ಸ್ವರ್ಗದಲ್ಲಿ ದೇವೇಂದ್ರನ ಅರಮನೆಗೆ ಬಂದನು. ಹಿಂದೆ ನರಕಾಸುರನು ತಂದಿದ್ದ ಅದಿತಿ ದೇವಿಯ ಕುಂಡಲಗಳೆರಡನ್ನು ದೇವೇಂದ್ರನ ಕೈಗೆ ಕೊಟ್ಟನು. ಆಗ ದೇವೇಂದ್ರನು ಅವನ ಪತ್ನಿಯಾದ ಶಚೀದೇವಿಯು ಪರಮ ಸಂತೋಷದಿಂದ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣನನ್ನು ಅನೇಕ ವಿಧವಾಗಿ ಸತ್ಕರಿಸಿ ಪೂಜಿಸಿದರು. ಅಲ್ಲಿ ಕೃಷ್ಣನು ತನ್ನ ಪ್ರಿಯಪತ್ನಿಯಾದ ಸತ್ಯಭಾಮೆಯ ಪ್ರೇರಣೆಯಿಂದ ನಂದನ ವನದಲ್ಲಿದ್ದ ಪಾರಿಜಾತ ವೃಕ್ಷವನ್ನು ಕಿತ್ತು ಗರುಡನ ಮೇಲೇರಿಸಿಕೊಂಡು ಹಿಂತಿರುಗಿದನು. ಇದನ್ನು ನೋಡಿ ಸಹಿಸಲಾರದೆ ಇಂದ್ರಾದಿ ದೇವತೆಗಳೆಲ್ಲರೂ ಎದುರಿಸಿ ನಿಲ್ಲಲು ಅವರೆಲ್ಲರನ್ನು ಪರಾಭವಿಸಿದನು. ಆ ಪಾರಿಜಾತ ವೃಕ್ಷವನ್ನು ಸತ್ಯಭಾಮಾ ದೇವಿಯ ಗೃಹೋದ್ಯಾನದಲ್ಲಿ ನಡೆಸಿದನು. ನಂದನ ವನದಲ್ಲಿದ್ದ ಭ್ರಮರಗಳೆಲ್ಲವೂ ಕೂಡ ಆ ವೃಕ್ಷದ ವಾಸನೆಗಾಗಿ ಅದನ್ನೇ ಹಿಂಬಾಲಿಸಿ ಬಂದು ಬಿಟ್ಟವು. ಕೊನೆಗೆ ಪರಾಜಿತನಾದ ಇಂದ್ರನು ಕೃಷ್ಣನಲ್ಲಿಯೇ ಶರಣಾಗತನಾಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ದೇವತೆಗಳಿಗೆ ಸರ್ವಾಭೀಷ್ಟಪ್ರದವಾದ ಆ ಪಾರಿಜಾತವನ್ನು ಹಿಂತಿರುಗಿ ಕೊಡಬೇಕೆಂದು ದೈನ್ಯದಿಂದ ಯಾಚಿಸಿದ ಮೇಲೆ ಕೃಷ್ಣನು ಅದನ್ನು ಇಂದ್ರನಿಗೆ ಹಿಂತಿರುಗಿ ಕೊಟ್ಟು ಬಿಟ್ಟನು. ಇದರಿಂದ ಇಂದ್ರನು ಕೃತಾರ್ಥನಾಗಿ ಸಂತೋಷದಿಂದಿದ್ದನು. ಓ ಪರೀಕ್ಷಿತ್ ರಾಜ, ಆ ಇಂದ್ರಾದಿ ದೇವತೆಗಳ ಮೌಢ್ಯವನ್ನು ನೋಡಿದೆಯಾ? ಅಲ್ಪವಾದ ಆ ಪಾರಿಜಾತ ವೃಕ್ಷಕ್ಕಾಗಿ ಪರಮ ಪುರುಷಾರ್ಥಪ್ರದನಾದ ಕೃಷ್ಣನೊಡನೆ ವಿರೋಧವನ್ನು ಬೆಳೆಸಿದುದಲ್ಲದೆ
ಆ ಕೃಷ್ಣನಲ್ಲಿ ಶರಣಾಗತಿಯನ್ನು ಮಾಡಿ ಅವನು ಪ್ರಸನ್ನನಾಗಿರುವಾಗಲೂ ಅವನಿಂದ ತಾವು ಪಡೆಯಬೇಕಾದ ಉತ್ತಮ ಪುರುಷಾರ್ಥವೇನೆಂಬುದನ್ನು ತಿಳಿಯದೆ ಆ ಪಾರಿಜಾತ ವೃಕ್ಷವು ಸಿಕ್ಕಿದ ಮಾತ್ರಕ್ಕೆ ಸಂತುಷ್ಟರಾಗಿ ಹೊರಟು ಹೋದರು. ಇದು ತಮೋಗುಣ ಜನ್ಯವಾದ ಅಜ್ಞಾನವಲ್ಲದೆ ಬೇರೇನು? ಅದು ಹಾಗಿರಲಿ, ಕೃಷ್ಣನು ನರಕಾಸುರನ ಗ್ರಹದಿಂದ 16,000 ಮಂದಿ ರಾಜಕನ್ಯೆಯರನ್ನು ದ್ವಾರಕೆಗೆ ಕಳುಹಿಸಿದ್ದನಲ್ಲವೇ? ಅವರೆಲ್ಲರಿಗೂ ತನ್ನ ಸಂಕಲ್ಪ ಶಕ್ತಿಯಿಂದ ಬೇರೆ ಬೇರೆ ಅರಮನೆಗಳನ್ನು ಮಾಡಿ ಅವರನ್ನು ಪ್ರತ್ಯೇಕವಾಗಿ ಇರಿಸಿದ್ದನು. ತಾನು ಅಷ್ಟೇ ಆಕೃತಿಗಳನ್ನು ತಾಳಿ ಶುಭ ಮುಹೂರ್ತದಲ್ಲಿ ಅವರನ್ನು ವಿವಾಹ ಮಾಡಿಕೊಂಡು ಆಯಾ ಮನೆಗಳಲ್ಲಿ ಅವರವರೊಡನೆ ವಿಹರಿಸುತ್ತಿದ್ದನು. ಹೀಗೆ ಏಕಕಾಲದಲ್ಲಿ ಅನೇಕ ರೂಪಗಳನ್ನು ತಾಳಿ ಆ ಸ್ತ್ರೀಯರು ಒಬ್ಬೊಬ್ಬರ ಗ್ರಹದಲ್ಲಿಯೂ ಯಾವಾಗಲೂ ನೆಲೆಗೊಂಡು ಪ್ರಾಕೃತ ಜನದಂತೆ ಕುಟುಂಬ ಧರ್ಮವನ್ನು ಆಚರಿಸುತ್ತಿದ್ದರು. ಆ ಕೃಷ್ಣನು ತನ್ನ ಅಸಾಧಾರಣ ದಿವ್ಯ ಪ್ರಭಾವವನ್ನು ಬಿಡದೆ ತಾನು ನೈಜಾನಂದ ಪರಿಪೂರ್ಣನಾಗಿದ್ದರು. ಆ ಮನೆಗಳಲ್ಲಿರುವ ಈಡು ಜೋಡಿಲ್ಲದ ಭೋಗ ಸಾಮಗ್ರಿಗಳಿಂದ ಆನಂದಿಸುವಂತೆ ನಟಿಸುತ್ತಿದ್ದನು. ಓ ಪರೀಕ್ಷಿತ್ ರಾಜ, ಹೀಗೆ ಆ ಕೃಷ್ಣನು ಅನೇಕ ರೂಪಗಳಿಂದ ಆ ಸ್ತ್ರೀಯರೊಡನೆ ಕಲೆತು ಅವರನ್ನು ಯಾವಾಗಲೂ ಸಂತೋಷಗೊಳಿಸುತ್ತಿದ್ದುದು ಅವನ ಮಹಿಮೆಗೆ ಒಂದು ವಿಶೇಷವೆಂದು ತಿಳಿಯಬೇಡ. ಏಕೆಂದರೆ ಆತನು ತನ್ನ ಭಕ್ತರಿಗೆ ಅವರವರ ಇಷ್ಟಾನುಸಾರವಾದ ರೂಪಗಳಿಂದ ಗೋಚರಿಸತಕ್ಕವನು. ಇದಲ್ಲದೆ ಯೋಗೀಶ್ವರನಾದ ಆ ಕೃಷ್ಣನು ಸರ್ವಾಂತರಾತ್ಮನಾದುದರಿಂದ ಯಾವಾಗಲೂ ಎಲ್ಲ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿರತಕ್ಕವನು. ಎಲ್ಲರ ಹೃದಯದಲ್ಲಿಯೂ ಸರ್ವದಾ ನೆಲೆಗೊಂಡಿರುವವನು. ಭಕ್ತಿ ಪರಿಪಾಕವುಳ್ಳವರಿಗೆ ಒಳಗೂ ಹೊರಗೂ ನಾನಾ ಕಡೆಗಳಲ್ಲಿಯೂ 100 ರೂಪಗಳಿಂದ ಆಗಾಗ ಗೋಚರಿಸತಕ್ಕವನು. ಹೀಗೆ ಸರ್ವವ್ಯಾಪಿಯಾದ ಆ ಭಗವಂತನ ಸಮಾಗಮವನ್ನು ಈಗ ಈ ಸ್ತ್ರೀಯರಿಗೆ ಹೊಸದೆಂದು ಹೇಳಬಹುದೇ? ಹೀಗೆ ಬ್ರಹ್ಮಾದಿಗಳಿಗೂ ಅಗೋಚರನಾದ ಆ ಕೃಷ್ಣನೇ ತಮಗೆ ಕೈ ಹಿಡಿದ ಪತಿಯಾಗಿದ್ದು ತಮ್ಮನ್ನು ಸಂತೋಷಪಡಿಸುತ್ತಿದ್ದಾಗ ಆ ರಾಜಕನ್ಯೆಯರ ಭಾಗ್ಯವನ್ನು ಏನೆಂದು ಹೇಳಬಹುದು? ಆ ಸ್ತ್ರೀಯರೆಲ್ಲರೂ ಸಾಕ್ಷಾತ್ ಲಕ್ಷ್ಮೀನಾಥನೇ ತಮಗೆ ನಾಥನಾದುದರಿಂದ ಪರಮಾನಂದ ಭರಿತರಾಗಿ ಎಣೆಯಿಲ್ಲದ ಅನುರಾಗದಿಂದಲೂ ನಗೆ ನೋಟಗಳಿಂದಲೂ ದೇಹ ಸ್ಪರ್ಶದಿಂದಲೂ ಪ್ರಿಯವಾಕ್ಯಗಳಿಂದಲೂ ಅವನನ್ನು ಸಂತೋಷಪಡಿಸುತ್ತಿದ್ದರು. 100 ಮಂದಿ ಗೌಡಿಯರು ತಾವು ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ಕೈಕಟ್ಟಿ ನಿಂತಿದ್ದಾಗಲೂ ಅವರು ತಮ್ಮ ಕೈಯಿಂದ ತಾವೇ ಕೃಷ್ಣನಿಗೆ ದಾಸ್ಯವನ್ನು ಮಾಡುತ್ತಿದ್ದರು. ಆ ಕೃಷ್ಣನನ್ನು ಕಂಡೊಡನೆ ಇದಿರೆದ್ದು ಬಂದು ಕೈಕೊಟ್ಟು ಕರೆತರುವುದು, ಸುಖಾಸನವನ್ನು ತಂದಿಡುವುದು, ಅರ್ಘ್ಯಪಾದ್ಯಾದಿಗಳನ್ನು ತಂದೊಪ್ಪಿಸುವುದು, ತಾಂಬೂಲವನ್ನು ಮಡಿಸಿಕೊಡುವುದು, ಕಾಲೊತ್ತುವುದು, ಬೀಸುವುದು, ಹೂಗಂಧಗಳನ್ನು ತಂದು ಅವನ ದೇಹವನ್ನು ಅಲಂಕರಿಸುವುದು, ತಲೆ ಬಾಚುವುದು, ಹಾಸಿಗೆ ಹಾಸುವುದು, ಎಣ್ಣೆಯೊತ್ತಿ ಅಭ್ಯಂಗನವನ್ನು ಮಾಡಿಸುವುದು, ಉಪಹಾರಗಳನ್ನು ತಂದಿಡುವುದು, ಇವೇ ಮೊದಲಾದ ಉಪಚಾರಗಳನ್ನೆಲ್ಲ ತಾವಾಗಿಯೇ ನಡೆಸುತ್ತಿದ್ದರು. ಇಲ್ಲಿಗೆ 59ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.